ಹಸಿರು ಇಂಧನ. ಹಸಿರು ಇಂಧನ. ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಆಲಿಸಿ ಹಸಿರು ಇಂಧನ. ಹಸಿರು ಇಂಧನ. ಹಸಿರು ಇಂಧನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ಆತ್ಮೀಯ ರೈತ ಬಾಂಧವರೇ, ಇಂದು ಭಾನುವಾರ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಹಾಸನದ ಮಡೆನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡುವ ಕಾರ್ಯಕ್ರಮ ಹಸಿರು ಇಂಧನ ಪ್ರಸಾರವಾಗ್ತಾ ಇದೆ. ಈಗಾಗಲೇ 5 ಕಂತುಗಳು ಮುಗಿದು ಇಂದು 6ನೇ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನದ ಸಸ್ಯಗಳನ್ನು ಸಾಗುವಳಿ ಮಾಡುವುದು ಹೇಗೆ, ಅದನ್ನು ಬಳಸುವ ಕ್ರಮ ಹೇಗೆ, ಜೊತೆಯಾಗಿ ಇದರಿಂದ ಪರಿಸರವನ್ನು ನಾವು ಯಾವ ರೀತಿ ಸಂರಕ್ಷಣೆಯನ್ನು ಮಾಡಬಹುದು ಅನ್ನೋ ಕುರಿತಂತೆ ಸಾಕಷ್ಟು ವಿಚಾರಗಳು ಈ ಸರಣಿಯಲ್ಲಿ ಪ್ರಸಾರವಾಗಿದೆ. ಜೊತೆಗೆ ಈ ಕಾರ್ಯಕ್ರಮದ ಕಡೆಯಲ್ಲಿ ವಿಷಯಕ್ಕೆ ಪೂರಕವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇವೆ. ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯಕ್ಕೆ ಬರೆದು ಕಳುಹಿಸಿಕೊಡಬೇಕು. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ ಕುರಿತಂತೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಜೈವಿಕ ಇಂಧನ ಕುರಿತ ಉನ್ನತ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಯೋಜನಾ ಸಂಯೋಜಕರಾದ ಡಾಕ್ಟರ್ ಆರ್. ಮುತ್ತುರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಜೈವಿಕ ಇಂಧನದ ಗುಣಮಟ್ಟ ಮತ್ತು ಮಾರುಕಟ್ಟೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಜೈವಿಕ ಇಂಧನವನ್ನು ಬೆಳೆದ್ಬಿಡ್ಬಹುದು, ಉತ್ಪಾದನೆಯನ್ನು ಮಾಡಬಹುದು, ಆದರೆ ಅದು ಯಾವ ಗುಣಮಟ್ಟದ್ದಾಗಿರಬೇಕು, ಎಂತಹ ಗುಣಮಟ್ಟದ್ದಾಗಿದ್ದರೆ ನಮಗೆ ಮಾರುಕಟ್ಟೆ ಸಿಗುತ್ತೆ, ಎಲ್ಲೆಲ್ಲಿ ಸಿಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸೂಕ್ಷ್ಮಜೀವಿಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್. ಮುತ್ತುರಾಜ್ ಅವರು. ಮುತ್ತುರಾಜ್ ಅವರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವಂದನೆಗಳು ಸರ್. ಈ ಜೈವಿಕ ಇಂಧನ ಅಂತ ಅಂದರೆ ಏನು ಸರ್? ಪ್ರಮುಖವಾಗಿ ಜೈವಿಕ ಇಂಧನ ಅಂತಂದರೆ ತಾವೆಲ್ಲ ತಿಳಿದಿರೋ ಹಾಗೆ ಸಸ್ಯ ಮೂಲ, ಸಸ್ಯ ತೈಲ, ಕೃಷಿ ಅವಶೇಷ ಅಥವಾ ಅಡಿಗೆ ಮಾಡಿದ ಮೇಲೆ ತ್ಯಾಜ್ಯ ವಸ್ತುಗಳು, ಎಣ್ಣೆಗಳು, ಈ ಎಲ್ಲ ಜೈವಿಕ ವಸ್ತುಗಳಿಂದ ಉತ್ಪಾದಿಸಬಹುದಾದಂತಹ ಇಂಧನ. ಇದನ್ನು ನವೀಕರಣನೂ ಸಹ ಮಾಡ್ಬೋದು. ಅಷ್ಟಲ್ಲದೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಪರ್ಯಾಯವಾಗಿ ಬಳಸ್ಬೋದು. ಮತ್ತು ಇದು ಪರಿಸರ ಸ್ನೇಹಿ ಆಗಿರೋದ್ರಿಂದ ಕಾರ್ಬನ್ ಉತ್ಸರ್ಗ ಅಥವಾ ಕಾರ್ಬನ್ ಮಾನಾಕ್ಸೈಡ್ ಅಥವಾ ಬೇರೆ ಯಾವುದೇ ಒಂದು ರೀತಿಯ ಕಲ್ಮಶಗಳನ್ನು ಪರಿಸರಕ್ಕೆ ಬಿಡುಗಡೆ ಮಾಡೋದು ಕಡಿಮೆ ಆಗುತ್ತೆ. ಇದರಿಂದ ವಾಯುಮಾಲಿನ್ಯ ಕಡಿಮೆ ಆಗುತ್ತೆ ಮತ್ತು ಶಾಶ್ವತ ಇಂಧನ ವ್ಯವಸ್ಥೆಗೆ ಬಹಳ ಪ್ರಮುಖವಾದಂಥ ಕೊಡುಗೆ ನೀಡುತ್ತದೆ ಸರ್. ಈ ಬಯೋಡೀಸೆಲನ್ನು ತಯಾರಿಸ್ತಕ್ಕಂಥ ಪ್ರಕ್ರಿಯೆಗಳು ಯಾವ್ಯಾವ್ದು ಇರುತ್ತೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಪ್ರಮುಖವಾಗಿ ಒಂದು ರಾಸಾಯನಿಕ ಪ್ರಕ್ರಿಯೆ, ಅದನ್ನು ಆಂಗ್ಲ ಭಾಷೆಯಲ್ಲಿ ಟ್ರಾನ್ಸೆಸ್ಟರಿಫಿಕೇಷನ್ ಅಂತ ಕರೀತಾರೆ ಸರ್. ಇದರಿಂದ ನಾವು ಬಯೋಡೀಸೆಲ್ನನ್ನು ತಯಾರಿಸ್ಬೋದು. ಪ್ರಮುಖವಾಗಿ ಏನು ಅಖಾದ್ಯ ಬೀಜಗಳನ್ನು ನಾವು ಅರ್ದಾಗ ಆ ಎಣ್ಣೆ ಬರುತ್ತಲ್ಲ, ಅದು ಕಚ್ಚಾ ತೈಲವಾಗಿರುತ್ತದೆ. ಈ ತೈಲನ ನಾವು ಮೆಥನಾಲ್ ಅಥವಾ ಇತರ ಆಲ್ಕೋಹಾಲ್ ಜೊತೆ ಬೆರೆಸಿ ಪ್ರತಿಕ್ರಿಯೆಗೊಳಿಸಿದಾಗ ನಮಗೆ 2 ರೀತಿಯ ಪದರಗಳು ಬರ್ತವೆ ಸರ್. ಒಂದು ಬಯೋಡೀಸೆಲ್ ಆಗುತ್ತೆ, ಇನ್ನೊಂದು ಕೆಳಗಡೆ ಭಾಳಷ್ಟು ಕಪ್ಪು ಬಣ್ಣದಂತಹ ಗ್ಲಿಸಿರಿನ್ ಅಂತ ಏನಿರ್ತದೆ. ಪ್ರಮುಖವಾಗಿ ಈ ಕ್ರಿಯೆಯನ್ನು ಕೆಟಲಿಸ್ಟ್ಗಳ ಸಹಾಯದಿಂದ ಭಾಳಷ್ಟು ವೇಗವಾಗಿ ನಡೆಯತಕ್ಕಂಥದ್ದನ್ನು ಮಾಡಬಹುದು. ಸರಿಯಾದ ನಿಯಂತ್ರಣದಿಂದ ಮತ್ತು ಸರಿಯಾದ ಮಿಶ್ರಣದಿಂದ ನಾವು ಉತ್ತಮ ಗುಣಮಟ್ಟದ ಈ ಬಯೋಡೀಸೆಲನ್ನು ತಯಾರಿಸ್ಬೋದು ಸರ್. ಈ ಜೈವಿಕ ಇಂಧನದ ಗುಣಮಟ್ಟ ಯಾಕೆ ಮುಖ್ಯ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ ಸರ್? ಪ್ರಮುಖವಾಗಿ ಮೊದಲೆಲ್ಲ ಈ ಜೈವಿಕ ಇಂಧನ ಅಥವಾ ಬಯೋಡೀಸೆಲ್ ಬಂದಾಗ ಈ ಹೊಂಗೆ ಎಣ್ಣೆಯಿಂದ ಉಪಯೋಗಿಸ್ಬೋದು, ಬೇರೆ ಎಣ್ಣೆಗಳಿಂದ ಉಪಯೋಗಿಸ್ಬೋದು ಅಂದ ತಕ್ಷಣ ರೈತರು ಏನು ಮಾಡಿದ್ರು ಅಂತಂದರೆ ಅವರವರ ಟ್ರ್ಯಾಕ್ಟರ್ಗೆ ಡೈರೆಕ್ಟಾಗಿ ಬೆರೆಸೋದಕ್ಕೆ ಶುರು ಮಾಡ್ಕೊಂಬಿಟ್ರು ಸರ್. ಇದರಿಂದ ಏನಾಗುತ್ತೆ ಅಂತಂದರೆ, ನೀವು ಟ್ರಾನ್ಸೆಸ್ಟರಿಫಿಕೇಷನ್ ಪ್ರಕ್ರಿಯೆ ಮಾಡಿದೆ ನಂತರ ಅದರಲ್ಲಿ ಏನು ಗ್ಲಿಸರಿನ್ ಇರುತ್ತಲ್ಲ, ಅದೆಲ್ಲ ಇಂಜಿನ್ನಲ್ಲಿ ಎಲ್ಲ ಮಿಶ್ರಣ ಆಗಿ ಅದು ಕಟ್ಕೊಳೋ ಅಂಥ ಪರಿಸ್ಥಿತಿ ಬರ್ತಿತ್ತು ಸರ್. ಹಾಗಾಗಿ ಯಾವುದೇ ಇಂಧನ ನಾವು ತೆಗೆದುಕೊಂಡಂತಹ ಡೀಸೆಲ್ ಆಗಲಿ ಮಾರುಕಟ್ಟೆಯಲ್ಲಿ ಅಥವಾ ಪೆಟ್ರೋಲ್ ಆಗಲಿ
ಆಗಲಿ ಅದು ಮಾರುಕಟ್ಟೆಯ ಗ್ರಾಹಕರಿಗೆ ತಲುಪೋದಕ್ಕಿಂತ ಮುಂಚೆ ಒಂದು ಸರ್ಟಿಫಿಕೇಷನ್ ಅಂತ ಇರಬೇಕು ಸರ್. ಅದು ಕ್ವಾಲಿಟಿ ಸರ್ಟಿಫಿಕೇಷನ್, ಎಸ್ಪೆಷಲಿ ಗುಣಮಟ್ಟದ ಒಂದು ಆಧಾರ ಅಥವಾ ನಿರ್ಧಾರ ಆಗಿರಬೇಕು ಸರ್. ಹಾಗಾಗಿ ಗುಣಮಟ್ಟವು ಎಸ್ಪೆಷಲಿ ಇಂಜಿನ್ನ ಕಾರ್ಯಕ್ಷಮತೆ ಅಥವಾ ದಹನದ ಗುಣ ನೇರವಾಗಿ ಪ್ರಭಾವವನ್ನು ಬೀರುತ್ತೆ ಸರ್. ಉತ್ತಮ ಗುಣಮಟ್ಟದ ಇಂಧನ ಸಂಪೂರ್ಣ ದಹನಕ್ಕೆ ಸಹಾಯ ಮಾಡೋದ್ರಿಂದ ಇದರಿಂದ ಬೇರೆ ತ್ಯಾಜ್ಯಗಳು ಅಥವಾ ಮಾಲಿನ್ಯಕಾರಕಗಳು ಕಡಿಮೆ ಆಗುತ್ತೆ. ಹಾಗಾಗಿ ಇಂಜಿನ್ನ ಆಯುಷ್ಯ ಹೆಚ್ಚುತ್ತೆ. ಕೆಟ್ಟ ಗುಣಮಟ್ಟದ ಇಂಧನವನ್ನು ತಾಂತ್ರಿಕ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಮತ್ತು ಅದರಿಂದ ಗುಣಮಟ್ಟದ ನಿಯಂತ್ರಣ ಅತ್ಯಂತ ಮುಖ್ಯವಾದಂಥದ್ದು. ಯಾವುದಕ್ಕೆ ಆಗಲಿ ಸರ್, ಯಾವುದೇ ಪದಾರ್ಥಕ್ಕೆ ಗುಣಮಟ್ಟ ಇಲ್ಲದೆ ಅದು ಪರಿಸರಕ್ಕೆ ಹೋಗಬಾರ್ದು ಸರ್. ಹಾಗಾಗಿ ಗುಣಮಟ್ಟ ಭಾಳಷ್ಟು ಅವಶ್ಯಕತೆ ಸರ್. ಈ ಜೈವಿಕ ಇಂಧನದ ಗುಣಮಟ್ಟವನ್ನು ಅಳೆಯಲಿಕ್ಕೆ ಯಾವೆಲ್ಲ ಪರಿಮಾಣಗಳನ್ನು ನಾವು ಬಳಕೆ ಮಾಡ್ತೇವೆ ಸರ್? ಪ್ರಮುಖವಾಗಿ ನಮ್ಮಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ ಸರ್, BIA ಸ್ಟ್ಯಾಂಡರ್ಡ್ಸು. ಅಷ್ಟಲ್ಲದೆ ಅಮೆರಿಕನ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ ಸರ್. ಅಷ್ಟೂ ಅಲ್ಲದೆ ನಮ್ಮ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಸಹ ಇದೆ ಸರ್. ಪ್ರಮುಖವಾಗಿ ಸುಮಾರು 18 ಒಂದು ಪರಿಮಾಣಗಳು ಇದ್ದಾವೆ ಸರ್. ಅಂದರೆ ಪ್ಯಾರಾಮೀಟರ್ಸ್ ಅಂತ ಹೇಳ್ತಾರೆ ಸರ್. ಅದರಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ನಾವು ಬಳಸ್ತಕ್ಕಂಥ ಅಥವಾ ಗುಣಮಟ್ಟವನ್ನು ಟೆಸ್ಟ್ ಮಾಡುವಲ್ಲಿ ಈ ವಿಸ್ಕಾಸಿಟಿ, ಡೆನ್ಸಿಟಿ, ಫ್ಲ್ಯಾಶ್ ಪಾಯಿಂಟ್, ಕ್ಯಾಲರಿಫಿಕ್ ಮೌಲ್ಯ ಮತ್ತು ಆ್ಯಸಿಡ್ ಮೌಲ್ಯ ಪ್ರಮುಖವಾದಂತಹ ಪರಿಮಾಣಗಳಾಗಿದ್ದಾವೆ ಸರ್. ಸೊ ಇವುಗಳಿಂದ ಏನು ಭಾಳಷ್ಟು ಉಪಯೋಗ ಅಂತಂದರೆ ಇಂಧನದ ದಹನ ಸಾಮರ್ಥ್ಯ ಮತ್ತು ಸುರಕ್ಷತೆಯನ್ನು ಸೂಚಿಸ್ತವೆ ಸರ್. ಅಷ್ಟಲ್ಲದೆ ರಾಸಾಯನಿಕ ಸಂಯೋಜನೆಯೂ ಪ್ರಮುಖವಾಗಿದ್ದಾವೆ. ಈ ಎಲ್ಲ ಅಂಶಗಳನ್ನು ನಾವು ಸಮತೋಲನದಲ್ಲಿ ಇಡುವುದು ಪ್ರಮುಖವಾದಂತಹ ಅಗತ್ಯವಾಗಿದೆ. ಇದರಿಂದ ಉತ್ತಮ ಗುಣಮಟ್ಟದ ಇಂಧನವನ್ನು ನಾವು ಖಚಿತಪಡಿಸ್ಕೊಳ್ಳೋದು ಸರ್. ಈ ವಿಸ್ಕಾಸಿಟಿ ಅನ್ನುವಂಥದ್ದು ಯಾಕೆ ಮುಖ್ಯ ಅಂತ ಹೇಳಿ ತಾವು ಹೇಳ್ತೀರಿ? ಪ್ರಮುಖವಾಗಿ ವಿಸ್ಕಾಸಿಟಿ ಅಂತ ಅಂದರೆ ಇಂಧನದ ಹರಿವು ಅಥವಾ ಸ್ಪ್ರೇ ಗುಣಮಟ್ಟವನ್ನು ನಿರ್ಧರಿಸುತ್ತೆ ಸರ್. ಇಂಜಿನ್ನಲ್ಲಿ ಈ ಹೆಚ್ಚು ವಿಸ್ಕಾಸಿಟಿ ಇತ್ತು ಅಂತಾದರೆ ಇಂಧನ ಸರಿಯಾಗಿ ಸ್ಪ್ರೇ ಆಗೋದಿಲ್ಲ. ಇದರಿಂದ ದಹನ ಅಪೂರ್ಣ ಆಗುತ್ತೆ. ಇಂಜಿನ್ನ ದಕ್ಷತೆ ಕಡಿಮೆ ಆಗೋದ್ರಿಂದ ಸರಿಯಾದ ವಿಸ್ಕಾಸಿಟಿ ಉತ್ತಮ ಕಾರ್ಯಕ್ಷಮತೆಯನ್ನು ನೀಡುತ್ತದೆ. ಹಾಗಾಗಿ ವಿಸ್ಕಾಸಿಟಿ ಯಾವುದೇ ಇಂಧನಕ್ಕೂ ಬಹಳಷ್ಟು ಪರಿಣಾಮಕಾರಿಯಾದಂತಹ ಗುಣಮಟ್ಟವನ್ನು ನಿರ್ಧರಿಸತಕ್ಕಂಥ ಪರಿಮಾಣ ಆಗಿದೆ ಸರ್. ಫ್ಲಾಶ್ ಪಾಯಿಂಟು ಮತ್ತು ಕ್ಯಾಲೋರಿಫಿಕ್ ಮೌಲ್ಯದ ಮಹತ್ವ ಏನು ಸರ್? ಫ್ಲ್ಯಾಶ್ ಪಾಯಿಂಟ್ ಇಂಧನವು ಎಸ್ಪೆಷಲಿ ನಾವು ಈ ಬೆಂಕಿ ಹಿಡಿಯುವ ಕನಿಷ್ಠ ತಾಪಮಾನವನ್ನು ಸೂಚಿಸುತ್ತೆ ಸರ್. ಇದು ಸಂಗ್ರಹ ಮತ್ತು ಸುರಕ್ಷತೆಗೆ ಬಹಳ ಮುಖ್ಯ ಸರ್. ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತಂದರೆ ಅದು ದಹನವಾಗೋದ್ರಿಂದ ಎಷ್ಟು ಎನರ್ಜಿ ಅದು ರಿಲೀಸ್ ಆಗುತ್ತೆ, ಅಂದರೆ ಇಂಧನದ ಮೌಲ್ಯ ಎಷ್ಟು ದೊರೆಯುವ ಶಕ್ತಿಯನ್ನು ನಮಗೆ ಪ್ರಮಾಣವನ್ನು ಕರೆಕ್ಟಾಗಿ ಸೂಚಿಸುತ್ತೆ ಸರ್. ಹೀಗೆ ಹೆಚ್ಚಿನ ಮೌಲ್ಯ ಉತ್ತಮ ಶಕ್ತಿ ಉತ್ಪಾದನೆಯನ್ನು ಪ್ರಮುಖವಾಗಿ ಸೂಚನೆ ಮಾಡೋದ್ರಿಂದ ಈ ಎರಡೂ ಅಂಶ, ಮೊದಲನಾಗಿ ಫ್ಲ್ಯಾಶ್ ಪಾಯಿಂಟ್ ಮತ್ತು ಕ್ಯಾಲರಿಫಿಕ್ ಮೌಲ್ಯ ಇಂಧನದ ಗುಣಮಟ್ಟದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಸರ್. ಈ ಕಳಪೆ ಗುಣಮಟ್ಟದ ಇಂಧನದಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಸರ್? ಈ ಕೆಟ್ಟ ಗುಣಮಟ್ಟದ್ದು ಅಥವಾ ಕಳಪೆ ಗುಣಮಟ್ಟದ ಇಂಧನದಿಂದ ಭಾಳಷ್ಟು ಪ್ರಮಾಣದಲ್ಲಿ ನಮಗೆ ಸಮಸ್ಯೆಗಳಾಗುತ್ತೆ ಸರ್. ಪ್ರಮುಖವಾಗಿ ಇಂಜೆಕ್ಟರ್ ತಡೆ ಆಗಲಿ, ಫಿಲ್ಟರ್ ಕ್ಲಾಗಿಂಗ್ ಅಂತ ಹೇಳ್ತಾರೆ, ಅಥವಾ ಹೊಗೆ ಹೆಚ್ಚಾಗುತ್ತೆ. ಇವು ಸಾಮಾನ್ಯವಾದಂಥ ಸಮಸ್ಯೆಗಳು ಸರ್. ಅಷ್ಟಲ್ಲದೆ ದಹನ ಪೂರ್ಣವಾಗೋದೇ ಇರೋದರಿಂದ ಮತ್ತು ಶಕ್ತಿ ಪ್ರಮುಖವಾಗಿ ನಷ್ಟ ಆಗ್ತಾ ಹೋಗುತ್ತೆ ಸರ್. ಏನು ಎನರ್ಜಿ ಅದರಿಂದ ಪ್ರಮುಖವಾಗಿ ರಿಲೀಸ್ ಆಗಬೇಕು ಅದು ರಿಲೀಸ್ ಆಗಲ್ಲ, ಅಂದರೆ ಇನ್ಕಂಪ್ಲೀಟ್ ಬರ್ನ್ ಆಗುತ್ತೆ ಸರ್. ಸೊ ಹಾಗಾಗಿ ಇಂಜಿನ್ ಭಾಗಗಳಲ್ಲಿ ಕಾರ್ಬನ್ ಸಂಗ್ರಹ ಉಂಟಾಗುತ್ತೆ ಮತ್ತು ದೀರ್ಘಾವಧಿಯಲ್ಲಿ ಇಂಜಿನ್ ಹದಗೆಡಬಹುದು ಅಥವಾ ನಿರ್ವಹಣಾ ವೆಚ್ಚವೂ ಸಹ ಹೆಚ್ಚಾಗುತ್ತೆ ಸರ್. BIS ಮಾನದಂಡಗಳ ಮಹತ್ವ ಏನು ಸರ್? ಬ್ಯೂರೋ ಆಫ್ ಇಂಡಿಯನ್ ಭಾರತೀಯ ಮಾನದಂಡ ಪ್ರಮುಖವಾಗಿ ಜೈವಿಕ ಇಂಧನ ಗುಣಮಟ್ಟವನ್ನು ನಮಗೆ ನಿಯಂತ್ರಿಸಲು ಈಗ ರೂಪಿಸಲಾಗಿದೆ ಸರ್. ಇವು ಸುರಕ್ಷತೆ ಮತ್ತು ಕಾರ್ಯಕ್ಷಮತೆಯನ್ನು ಬಹಳಷ್ಟುವಾಗಿ ಖಚಿತಪಡಿಸುತ್ತೆ ಸರ್. ಉತ್ಪಾದಕರು ಈ ಗುಣಮಟ್ಟಗಳನ್ನು ಪಾಲಿಸುವುದು ಕಡ್ಡಾಯ ಸರ್. ಇದರಿಂದ ಗ್ರಾಹಕರ ವಿಶ್ವಾಸವೂ ಹೆಚ್ಚಾಗುತ್ತೆ ಮತ್ತು ಮಾರುಕಟ್ಟೆಯಲ್ಲಿ ಉತ್ತಮ ಸ್ಥಾನ ಈ ನಮ್ಮ ಬಯೋಡೀಸೆಲ್ಗಳಿಗೆ ಸಿಗುತ್ತೆ ಸರ್. ನಿಮ್ಮ ಕೇಂದ್ರ ಈ ಗುಣಮಟ್ಟದ ಪರೀಕ್ಷೆಯಲ್ಲಿ ಹೇಗೆ ಸಹಾಯವನ್ನು ಮಾಡುತ್ತೆ ಸರ್? ಭಾರತವಲ್ಲದೆ ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ಹೊರಹೊಮ್ಮಿರ್ತಕ್ಕಂಥ ಸಂಸ್ಥೆ ನಮ್ಮ ಈ ಒಂದು ಗುಣಮಟ್ಟ ಪರೀಕ್ಷಾಲಯ ಸರ್. ಇದು ಕೃಷಿ ವಿಶ್ವವಿದ್ಯಾನಿಲಯದ GKVKಯಲ್ಲಿದೆ. ನಾವು ಜೈವಿಕ ಇಂಧನದ ಸಂಪೂರ್ಣ ವಿಶ್ಲೇಷಣೆಯನ್ನು ನಡೆಸುತ್ತೇವೆ. ಮೊದಲಿಗೆ ನಾವು ಈ NABL ಅಕ್ರಿಡಿಯೇಟೆಡ್ ಲ್ಯಾಬ್ ಸಹ ಮಾಡಿಕೊಂಡಿದ್ವು. ಈಗ ನಮ್ಮಲ್ಲಿ ಎಲ್ಲ ಪರಿಮಾಣಗಳನ್ನು ಹೊರಹಚ್ಚುವಂತಹ ಎಲ್ಲ ಒಂದು ಇಂಜಿನ್ನಿಂದ ಹಿಡಿದು ಎಲ್ಲ ಒಂದು ಇನ್ಸ್ಟ್ರುಮೆಂಟೇಷನ್ ಫೆಸಿಲಿಟಿ ನಮ್ಮಲ್ಲಿದೆ ಸರ್. ಪ್ರಮುಖವಾಗಿ GCMS, ಗ್ಯಾಸ್ ಕ್ರೋಮಟೋಗ್ರಫಿ, ಇಂಥ ವಿಸ್ಕೋಮೀಟರು, ಕ್ಯಾಲರಿಮೀಟರು, ಇಂತಹ ಎಲ್ಲ ಉಪಕರಣಗಳು ನಿಖರವಾಗಿ ಫಲಿತಾಂಶವನ್ನು ನೀಡುವ ಗುಣಮಟ್ಟವನ್ನು ಖಚಿತಪಡಿಸುತ್ತವೆ ಸರ್. ಉತ್ಪಾದಕರಿಗೆ ಎಸ್ಪೆಷಲಿ ತಾಂತ್ರಿಕ ಮಾರ್ಗದರ್ಶನ ನೀಡುವುದಲ್ಲದೆ ಉತ್ತಮ ಉತ್ಪನ್ನ ಅಭಿವೃದ್ಧಿಗೆ ನಾವು ಸಹಕಾರಿಯಾಗಿದ್ದೇವೆ ಸರ್.
ನಮ್ಮ ದೇಶದಲ್ಲಿ ಜೈವಿಕ ಇಂಧನದ ಮಾರುಕಟ್ಟೆ ಹೇಗಿದೆ? ಸರ್, ಭಾರತದಲ್ಲಿ ಜೈವಿಕ ಇಂಧನ ಮಾರುಕಟ್ಟೆ ಬಹಳಷ್ಟು ಈಗ ಬೆಳೀತಾ ಇದೆ ಸರ್. ಸರ್ಕಾರದ ಯೋಜನೆಗಳು ಮತ್ತು ನೀತಿಗಳು ಇವುಗಳು ಬಹಳಷ್ಟು ಸಹಕಾರಿಯಾಗಿದ್ದಾವೆ ಸರ್. ಸುಮಾರಷ್ಟು ರಾಜ್ಯಗಳು ಆಗಲೇ ಅವರ ನೀತಿಗಳನ್ನು ಬರ್ತಾ ಇದ್ದಾವೆ. ನಮ್ಮ ರಾಜ್ಯದಲ್ಲೂ ಮುಂದಿನ ದಿನಗಳಲ್ಲಿ ಬರುವಂತಹ ಒಂದು ನಂಬಿಕೆ ನಮ್ಮಲ್ಲೂ ಇದೆ. ಇದನ್ನು ಉತ್ತೇಜನಗೊಳಿಸೋದಲ್ಲೇ ಎಸ್ಪೆಷಲಿ ನಿಮ್ಮ ಈ ಕೈಗಾರಿಕೆಗಳನ್ನು ಬೇಡಿಕೆಗಳು ಸಹ ಹೆಚ್ಚುತ್ತೆ ಮತ್ತು ಹೊಸ ಉದ್ಯಮಿಗಳಿಗೆ ಅವಕಾಶಗಳನ್ನು ಸಹ ನೀಡುವುದಲ್ಲದೆ ಭವಿಷ್ಯದಲ್ಲಿ ಇದು ದೊಡ್ಡ ಮಾರುಕಟ್ಟೆಯಾಗಿ ಬೆಳೆಯುವಂತಹ ನಂಬಿಕೆ ನಮಗಿದೆ ಸರ್. ಸರ್ಕಾರದ ಪಾತ್ರ ಏನು ಇದರಲ್ಲಿ? ಸರ್, ಸರ್ಕಾರದ ಪಾತ್ರ ಪ್ರಮುಖ ಸರ್. ಏಕೆಂತಂದರೆ ಎಲ್ಲ ತಂತ್ರಜ್ಞಾನಗಳು ನಮ್ಮ ಈ ವಿಜ್ಞಾನಿಗಳು ಅಥವಾ ನಮ್ಮಲ್ಲಿ ಮೊದಲು ಕೆಲಸ ಮಾಡಿದಂಥ ಎಲ್ಲ ವಿಜ್ಞಾನಿಗಳು ನಮ್ಮಲ್ಲಿ ಖಚಿತಪಡಿಸಿದ್ದಾರೆ ಸರ್. ಸರ್ಕಾರವು ಪ್ರಮುಖವಾಗಿ ಈ ಎಥನಾಲ್ ಮಿಶ್ರಣ ಗುರಿ ಅಥವಾ ಈ ಜೈವಿಕ ಇಂಧನ ನೀತಿಯನ್ನು ಸ್ಥಾಪಿಸಿ ಮಾರುಕಟ್ಟೆಯನ್ನು ಉತ್ತೇಜನ ಮಾಡಬೇಕು. ಸಬ್ಸಿಡಿ ಮತ್ತು ಪ್ರೋತ್ಸಾಹ ನೀಡುವುದಲ್ಲದೆ ಉತ್ಪಾದಕರಿಗೆ ಎಲ್ಲ ರೀತಿಯಲ್ಲೂ ಬೆಂಬಲವನ್ನು ಒದಗಿಸಬೇಕು. ಇದರಿಂದ ಸ್ಥಿರ ಬೇಡಿಕೆ ನಿರ್ಮಾಣವಾಗುತ್ತೆ ಮತ್ತು ಉದ್ಯಮಿಗಳಲ್ಲಿ ವಿಶ್ವಾಸ ಹೆಚ್ಚುತ್ತೆ. ಜೈವಿಕ ಇಂಧನದ ಮಾರಾಟದಲ್ಲಿ ಏನೆಲ್ಲ ಸವಾಲುಗಳು ಎದುರಾಗುತ್ತೆ? ಬಹಳಷ್ಟು ಸವಾಲುಗಳಿದ್ದಾವೆ ಸರ್. ಏಕೆಂತಂದರೆ ಮೂಲ ವಸ್ತುಗಳ ಲಭ್ಯತೆ ಪ್ರಮುಖವಾದದ್ದು ಸರ್. ಯಾಕೆಂದರೆ ಮೂಲ ವಸ್ತುಗಳ ಲಭ್ಯತೆ ಇವತ್ತೂ ಸಹ ಅಸ್ಥಿರತೆ ಇದೆ ಸರ್. ಭಾಳಷ್ಟು ಗುಣಮಟ್ಟದಲ್ಲಿ ವ್ಯತ್ಯಾಸಗಳನ್ನ ನಾವು ಕಾಣ್ತಾ ಇದ್ದೀವಿ. ಅಷ್ಟಲ್ಲದೆ ಸಂಗ್ರಹ ಮತ್ತು ವಿತರಣಾ ಸೌಕರ್ಯಗಳ ಕೊರತೆ ಇದೆ. ಸೊ ಇದರಲ್ಲಿ ಜನರ ಅರಿವು ಕಡಿಮೆ ಇದೆ ಮತ್ತು ಮಾರುಕಟ್ಟೆ ಬೆಳವಣಿಗೆಯನ್ನು ಇದು ನಿಧಾನಗೊಳಿಸುತ್ತೆ ಸರ್. ಹಾಗಾಗಿ ಜೈವಿಕ ಇಂಧನದ ಮಾರುಕಟ್ಟೆಯಲ್ಲಿ ಭಾಳಷ್ಟು ಸವಾಲುಗಳು ಇದ್ದಾವೆ ಸರ್. ಗುಣಮಟ್ಟ ಮಾರುಕಟ್ಟೆ ಯಶಸ್ಸಿಗೆ ಹೇಗೆ ಸಹಾಯಕವಾಗುತ್ತೆ? ಗುಣಮಟ್ಟ ಅನ್ನೋದು ಭಾಳಷ್ಟು ಮುಖ್ಯ ಸರ್. ತಾವು ಹೇಳಿದ ಹಾಗೆ ಗುಣಮಟ್ಟ ಮಾರುಕಟ್ಟೆಯಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿದೆ. ಯಾವುದೇ ಉತ್ತಮ ಗುಣಮಟ್ಟದ ಬಯೋಡೀಸೆಲ್ ಅಥವಾ ಜೈವಿಕ ಇಂಧನ ಗ್ರಾಹಕರ ವಿಶ್ವಾಸವನ್ನು ಹೆಚ್ಚಿಸುವುದಲ್ಲದೆ ಪ್ರಮಾಣಪತ್ರ ಹೊಂದಿದಂತಹ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತದೆ ಸರ್. ಉತ್ತಮ ಬೆಲೆ ಸಿಗುವುದಲ್ಲದೆ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚುತ್ತೆ ಸರ್. ಹೀಗಾಗಿ ದೀರ್ಘಕಾಲಿಕ ಯಶಸ್ಸು ಇದರ ಪ್ರಮುಖವಾದಂತಹ ಗುಟ್ಟಾಗಿದೆ ಸರ್. ಉದ್ಯಮಿಗಳು ಈ ಕ್ಷೇತ್ರಕ್ಕೆ ಹೇಗೆ ಪ್ರವೇಶವನ್ನು ಮಾಡಬಹುದು ಅಂತೀರಿ? ಸಣ್ಣ ಪ್ರಮಾಣಗಳಲ್ಲಿ ಈಗ ಉತ್ಪಾದನೆಯನ್ನು ಪ್ರಾರಂಭಿಸಬಹುದು. ಯಾಕೆ ನಾನು ಮೊದಲೇ ಹೇಳಿದ ಹಾಗೆ ನಮಗೆ ಸಂಗ್ರಹಣ ಮತ್ತು ವಿತರಣಾ ಸೌಕರ್ಯ ಮೂಲಭೂತ ವಸ್ತುಗಳದ್ದು ಅಂದರೆ ಏನು ಕಚ್ಚಾ ವಸ್ತುಗಳಿದ್ದಾವಲ್ಲ ಅದರ ಸಂಗ್ರಹಣೆ ಮತ್ತು ಅದರ ಪರಿಣಾಮಕಾರಿಯಾದಂಥ ವಿತರಣಾ ಸೌಕರ್ಯಗಳು ಹೆಚ್ಚಬೇಕು. ಸಣ್ಣ ಮಟ್ಟದಲ್ಲಿ ಈಗ ಉತ್ಪಾದನೆಯನ್ನು ಪ್ರಾರಂಭಿಸ್ಬೋದು. ಸುಮಾರಷ್ಟು ಇದ್ದಾವೆ ಸರ್ ನಮ್ಮಲ್ಲಿ. ಹಾಗಲ್ಲದೆ ತಾಂತ್ರಿಕ ಜ್ಞಾನವನ್ನು ಸಹ ಪಡೆದುಕೊಂಡು ಗುಣಮಟ್ಟ ನಿಯಂತ್ರಣ ಕ್ರಮಗಳನ್ನ ಪಾಲಿಸಿಕೊಂಡು ಸರಿಯಾದ ಪರವಾನಗಿ ಹೊಂದಿ ಸಂಶೋಧನಾ ಸಂಸ್ಥೆಗಳ ಸಹಾಯದಿಂದ ನಿಜವಾಗ್ಲೂ ಯಶಸ್ಸನ್ನು ಸಾಧಿಸಬಹುದು ಸರ್. ನಮ್ಮ ಕೃಷಿಕರು ಈ ಮಾರುಕಟ್ಟೆಯಲ್ಲಿ ಹೇಗೆ ಭಾಗವಹಿಸಬಹುದು ಅಂತಾರೆ? ಇಂದಿನ ಪರಿಸ್ಥಿತಿಯಲ್ಲಿ ರೈತರು ಇಂಧನ ಬೆಳೆಗಳನ್ನು ಭಾಳಷ್ಟು ಬೆಳೀತಾ ಇದ್ದಾರೆ ಸರ್. ನಾವು ಭಾಳಷ್ಟು ಉತ್ತೇಜನ ಮಾಡ್ತಾ ಇದ್ದೇವೆ. ಕೃಷಿ ತ್ಯಾಜ್ಯವನ್ನು ಮಾರಾಟ ಮಾಡಬಹುದು. ಇದರಿಂದ ಹೆಚ್ಚುವರಿ ಆದಾಯ ದೊರೆಯುತ್ತೆ. ಸ್ಥಳೀಯ ಉದ್ಯೋಗಾವಕಾಶಗಳು ಸಹ ಭಾಳಷ್ಟು ಹೆಚ್ಚುತ್ತೆ. ಗ್ರಾಮೀಣ ಆರ್ಥಿಕತೆ ನಿಜವಾಗ್ಲೂ ಬಲ ಆಗುತ್ತೆ. ಎಲ್ಲ ರೈತರಿಗೂ ಏನು ನಾವು ಈ ಪ್ರಸಕ್ತ ವಿದ್ಯಮಾನದಲ್ಲಿ ಬೆಂಕಿ ಹಚ್ಚೋದಾಗಲಿ ಅಥವಾ ತ್ಯಾಜ್ಯ ವಸ್ತುವನ್ನು ವ್ಯರ್ಥ ಮಾಡೋದಾಗಲಿ ಅದು ಕಡಿಮೆ ಆಗಿ ಅದಕ್ಕೂ ಸಹ ಒಂದು ಬೆಲೆಯನ್ನು ಕಟ್ಟಬಹುದಂತಹ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಬಹುದು ಸರ್. ಜೈವಿಕ ಇಂಧನದ ಭವಿಷ್ಯದ ಬಗ್ಗೆ ಒಂದಷ್ಟು ಹೇಳ್ತೀರಾ? ಜೈವಿಕ ಇಂಧನದ ಭವಿಷ್ಯ ಭಾಳ ಭರವಸೆಯಾಗಿದೆ ಸರ್. ಎಸ್ಪೆಷಲಿ ಈ ಒಂದು ಸರ್ಕಾರದ ಬೆಂಬಲ ಅಥವಾ ತಾಂತ್ರಿಕತೆ ಅಥವಾ ತಂತ್ರಜ್ಞಾನ ಅಭಿವೃದ್ಧಿ ಇದನ್ನು ಉತ್ತೇಜನಗೊಳಿಸದಲ್ಲದೆ ಪರಿಸರ ಸಂರಕ್ಷಣೆ ಅಗತ್ಯವಾಗಿ ಹೆಚ್ಚುತ್ತೆ. ಇಷ್ಟಲ್ಲದೆ ಶುದ್ಧ ಇಂಧನದ ಬೇಡಿಕೆ ಯಾವತ್ತೂ ಮುಂದುವರಿಯಲಿದೆ. ಇದು ಭಾರತದ ಪ್ರಮುಖ ಇಂಧನ ಮೂಲವಾಗುವಂತಹ ಸಾಧ್ಯತೆ ಭಾಳಷ್ಟು ದೂರ ಇಲ್ಲ ಸರ್. ಬಹಳಷ್ಟು ಜೈವಿಕ ಇಂಧನಕ್ಕೆ ಭವಿಷ್ಯ ಯಾವತ್ತೂ ಇದೆ ಸರ್. ಜೈವಿಕ ಇಂಧನದ ಗುಣಮಟ್ಟ ಮತ್ತು ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲಿಕ್ಕಾಗಿ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಾವು GKVKಯಲ್ಲಿ ಅಡ್ವಾನ್ಸ್ಡ್ ಸೆಂಟರ್ ಆನ್ ಬಯೋಎನರ್ಜಿ ರಿಸರ್ಚ್ ಅಂತ ಒಂದು ನಮ್ಮದೇ ಅಂತಹ ಲ್ಯಾಬ್ ಇದೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ. ನೀವು ಗುಣಮಟ್ಟ ಪರೀಕ್ಷೆಗಾಗಲಿ ಅಥವಾ ತಂತ್ರಜ್ಞಾನಕ್ಕಾಗಲಿ ಅಥವಾ ಎಣ್ಣೆ ಅರಿಯುವ ಅಂತಹ ಇಂಜಿನ್ಗಳಿಗಾಗಲಿ ಅಥವಾ ನೀವು ಇಂಜಿನ್ ಟೆಸ್ಟಿಂಗ್ಗಾಗಲಿ ಅಥವಾ ಗಿಡಗಳಿಗಾಗಲಿ ಇವೆಲ್ಲವಕ್ಕೂ ಸಹ ಮಾಹಿತಿ ನಮ್ಮಲ್ಲಿ ಯಾವಾಗಲೂ ಇದೆ ಸರ್. ನೀವು GKVKಗಾದರೂ ನಮ್ಮನ್ನು ವಿಸಿಟ್ ಮಾಡಬಹುದು ಅಥವಾ ನನ್ನ ನಂಬರ್ ಇರುತ್ತೆ ಅಥವಾ ಮೇಲ್ ID ಇರುತ್ತೆ. ಅದಕ್ಕೆ ಯಾವಾಗ ಬೇಕಾದರೂ ಸಹ ವೆಬ್ಸೈಟ್ನಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಸರ್. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳಿ. 9900442608. ತಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9900442608.
ಒಳ್ಳೆಯದು ಡಾಕ್ಟರ್ ಮುತ್ತುರಾಜ್ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ಜೈವಿಕ ಇಂಧನದ ಗುಣಮಟ್ಟ ಮತ್ತು ಮಾರುಕಟ್ಟೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ವಂದನೆಗಳು ಸರ್. ಇದುವರೆಗೆ ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ ಕುರಿತಂತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಜೈವಿಕ ಇಂಧನ ಕುರಿತ ಉನ್ನತ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಯೋಜನಾ ಸಂಯೋಜಕರಾದ ಡಾಕ್ಟರ್ ಆರ್ ಮುತ್ತುರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನವಾಗಿ ಸೀಮಾರೂಪ ಈ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ನಾವು ಹಸಿರು ಇಂಧನ ಸರಣಿಯ 4ನೇ ಕಂತಿನಲ್ಲಿ ಕೇಳಿದಂತಹ ಪ್ರಶ್ನೆ ಜೈವಿಕ ಇಂಧನ ಉದ್ಯಾನ ಯಾವಾಗ ಪ್ರಾರಂಭವಾಯಿತು ಅಂಥೇಳಿ. ಅದಕ್ಕೆ ಸರಿಯಾದಂತಹ ಉತ್ತರ ಮೇ 26, 2006. ನಾವು ಕಳೆದ ವಾರದ ಸಂಚಿಕೆಯಲ್ಲಿ 4ನೇ ಕಾರ್ಯಕ್ರಮದ ಉತ್ತರವನ್ನು ಕಣ್ತಪ್ಪಿನಿಂದಾಗಿ ಪ್ರಕಟವನ್ನು ಮಾಡಿದ್ವಿ. ಯಾರೂ ಕೂಡ ಸರಿಯಾದಂತಹ ಉತ್ತರವನ್ನು ಪ್ರಕಟಿಸಿಲ್ಲ ಅಂಥೇಳಿ. ಆದರೆ ಸಾಕಷ್ಟು ಜನ ರೈತ ಬಾಂಧವರು ಮೇ 26, 2006 ಅಂಥೇಳಿ ಬರೆದು ಕಳುಹಿಸಿದ್ರಿ. ನಿಗದಿತ ದಿನದ ಒಳಗಾಗಿ ಬಂದಂತಹ ಪತ್ರಗಳಲ್ಲಿ ಲಾಟರಿ ಮೂಲಕ ಆಯ್ಕೆಯಾದಂತಹ ನಮ್ಮ 4ನೇ ಕಂತಿನ ಕಾರ್ಯಕ್ರಮದ ವಿಜೇತರು ಆಲೂರು ತಾಲೂಕು ಆಲೂರು ಕಸಬಾ ಹೋಬಳಿಯ ಕಿಶೋರ್ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು 5ನೇ ಸಂಚಿಕೆ ಅಂದರೆ 10ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ ಎಂದು ಪ್ರಸಾರವಾದಂತಹ ಹಸಿರು ಇಂಧನ ಕಾರ್ಯಕ್ರಮದ ಕಡೆಯಲ್ಲಿ ನಾವು ಕೇಳಿದಂತಹ ಪ್ರಶ್ನೆ ಹೊಂಗೆ ಹಿಂಡಿಯಲ್ಲಿ ಸಾರಜನಕದ ಪ್ರಮಾಣ ಎಷ್ಟು ಇರುತ್ತದೆ ಅಂಥೇಳಿ. ಗಮನಿಸ್ಕೊಳ್ಳಿ, 5ನೇ ಕಂತಿನ ಪ್ರಶ್ನೆ ಹಾಗೂ ಸರಿಯಾದಂತಹ ಉತ್ತರ ಹೊಂಗೆ ಹಿಂಡಿಯಲ್ಲಿ ಸಾರಜನಕದ ಪ್ರಮಾಣ ಎಷ್ಟು ಇರುತ್ತದೆ ಅಂಥೇಳಿ ನಾವು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 3.9 ಅಂತಂದರೆ 3.9% ಹೊಂಗೆ ಹಿಂಡಿಯಲ್ಲಿ ಸಾರಜನಕದ ಪ್ರಮಾಣ ಇರುತ್ತೆ ಅಂಥೇಳಿ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎಸಿ ಗಿರೀಶ್ ಅವರು ಜೈವಿಕ ಇಂಧನವಾಗಿ ಹೊಂಗೆ ಅನ್ನುವ ವಿಚಾರವನ್ನು ಮಾತನಾಡ್ತಾ ಈ ಕುರಿತಂತೆ ವಿಚಾರಗಳನ್ನು ತಿಳಿಸಿದರು. ಸರಿಯಾದಂತಹ ಉತ್ತರವನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯಕ್ಕೆ ಬರೆದು ಕಳುಹಿಸಿರುವ ಶ್ರೋತೃಗಳು ತುಂಬ ಜನ ಇದ್ದಾರೆ. ಅದರಲ್ಲಿ ಲಾಟರಿ ಮೂಲಕ ಆಯ್ಕೆಯಾದಂತಹ ನಮ್ಮ ವಿಜೇತ ಶ್ರೋತೃ ಆಲೂರು ತಾಲೂಕು ಕಣತೂರು ಅಂಚೆ ನಾಕಲಗೂಡು ಗ್ರಾಮದ ರವಿ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಯ ಪ್ರಶ್ನೆ ಇಂಧನದ ಹರಿವು ಅಥವಾ ಸ್ಪ್ರೇ ಗುಣಮಟ್ಟವನ್ನು ಸೂಚಿಸುವ ಪರಿಮಾಣ ಯಾವುದು? ಪ್ರಶ್ನೆಯನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಇಂದಿನ ಈ ಸಂಚಿಕೆಯಲ್ಲಿ ಡಾಕ್ಟರ್ ಆರ್ ಮುತ್ತುರಾಜ್ ಅವರು ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ ಕುರಿತಂತೆ ವಿಚಾರಗಳನ್ನು ಮಾತನಾಡುವ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನೀವು ಗೊಂದಲವನ್ನು ಮಾಡಿಕೊಳ್ಳದೆ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಇಂಧನದ ಹರಿವು ಅಥವಾ ಸ್ಪ್ರೇ ಗುಣಮಟ್ಟವನ್ನು ಸೂಚಿಸುವ ಪರಿಮಾಣ ಯಾವುದು? ನಿಮ್ಮ ಸರಿಯಾದಂತಹ ಉತ್ತರಗಳು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಿಮ್ಮ ಪತ್ರಗಳು ನಮ್ಮನ್ನು ತಲುಪಬೇಕಾದ ವಿಳಾಸ: ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ತಮ್ಮ ಪತ್ರಗಳು ಬರುವ ಬುಧವಾರದ ಒಳಗಾಗಿ ತಲುಪಿದಲ್ಲಿ ನಿಮ್ಮ ಪತ್ರಗಳನ್ನು ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಳ್ತೇವೆ. ಹಾಗೆಯೇ ಅಂಚೆ ಕಾರ್ಡಿನಲ್ಲಿಯೇ ನಿಮ್ಮ ಉತ್ತರಗಳು ಇರಲಿ. ಮರೆಯದೇ ನಿಮ್ಮ ಹೆಸರು, ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಯನ್ನು ತಪ್ಪದೇ ನಮೂದಿಸಿ ನಮಗೆ ಕಳುಹಿಸಿಕೊಡಿ. ಒಬ್ಬರೇ ಶ್ರೋತೃಗಳು ವಿವಿಧ ಹೆಸರುಗಳಲ್ಲಿ ಸರಿಯಾದಂತಹ ಉತ್ತರಗಳನ್ನು ಬರೆದು ನಮ್ಮ ನಿಲಯಕ್ಕೆ ಕಳುಹಿಸಿಕೊಡ್ತಿದ್ದೀರಿ. ದಯವಿಟ್ಟು ಈ ಪ್ರಯತ್ನ ಬೇಡ, ಬೇರೆ ಶ್ರೋತೃಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದುವರೆಗೆ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಗೋ ರಾ ರವಿಶಂಕರ್.